ಹಲೋ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ದರ್ಶನ್ ಅವರ ವಿಚಾರದ ಬಗ್ಗೆ ಹಾಗೂ ಅವರ ಸಿನಿಮಾಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ಟಿವಿ ನ್ಯೂಸ್ ಚಾನೆಲ್ಗಳಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇವೆ. ಒಂದು ಕಡೆ ಅಭಿಮಾನಿಗಳು ದರ್ಶನ್ ಅವರು ಯಾವುದೇ ತಪ್ಪು ಮಾಡಿಲ್ಲ, ನಿರಪರಾಧಿಯಾಗಿ ಅವರು ಹೊರಗೆ ಬರ್ತಾರೆ ಅನ್ನೋ ನಂಬಿಕೆಯಿಂದ ಕಾಯ್ತಾ ಇದ್ರೆ, ಮತ್ತೊಂದು ಕಡೆ ಇನ್ನೂ ಕೆಲವರು ದರ್ಶನ್ ಅವರ ಸಿನಿಮಾ ಜೀವನ ಇಲ್ಲಿಗೆ ಅಂತ್ಯ ಅಂತ ಹೇಳ್ತಾ ಇದ್ದಾರೆ. ಇನ್ಮುಂದೆ ದರ್ಶನ್ ಸಿನಿಮಾ ಮಾಡಿದ್ರು ಆ ಸಿನಿಮಾವನ್ನ ಯಾರು ಕೂಡ ನೋಡೋದಿಲ್ಲ. ಜೊತೆಗೆ ಹೊಸ ನಿರ್ಮಾಪಕರು ಹಾಗೆ ನಿರ್ದೇಶಕರುಗಳು ದರ್ಶನ್ ಅವರಿಗೆ ಸಿನಿಮಾವನ್ನ ಮಾಡೋದಿಲ್ಲ ಅನ್ನೋ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇವೆ. ಒಂದು ವೇಳೆ ದರ್ಶನ್ ಅವರು ಮತ್ತೆ ಸಿನಿಮಾ ಮಾಡದೇ ಇದ್ರೆ ಏನೆಲ್ಲ ಆಗುತ್ತೆ, ಅವರು ಮತ್ತೆ ಸಿನಿಮಾ ಮಾಡಿದ್ರೆ ಆಡಿಯನ್ಸ್ಗಳು ಥಿಯೇಟರ್ಗಳಿಗೆ ಬಂದು ಸಿನಿಮಾವನ್ನ ನೋಡ್ತಾರಾ ಇಲ್ವಾ, ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಫ್ರೆಂಡ್ಸ್, ಮೊದಲನೇದಾಗಿ ದರ್ಶನ್ ಅವರ ಮೇಲೆ ಈ ಆರೋಪ ಕೇಳಿ ಬಂದ ತಕ್ಷಣ ಸಾಕಷ್ಟು ಜನ ಸೆಲೆಬ್ರಿಟಿಗಳು, ಫ್ಯಾನ್ಸ್ಗಳು ಶಾಕ್ ಆದ್ರು. ಮತ್ತೊಂದು ಕಡೆ ಇನ್ನೂ ಕೆಲವರು ತುಂಬಾನೇ ಖುಷಿ ಪಟ್ರು. ಇದೆಲ್ಲ ನಿಮ್ಗೆ ಗೊತ್ತೇ ಇದೆ. ಇನ್ನು ಮೊದಲನೇದಾಗಿ ದರ್ಶನ್ ಅವರು ಸಿನಿಮಾ ಮಾಡದೇ ಇದ್ರೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ಅವರ ಅಭಿಮಾನಿಗಳೇ ಹೇಳಿರೋ ಹಾಗೆ ದರ್ಶನ್ ಅವರು ಹೊರಗಡೆ ಬರೋವರೆಗೂ ನಾವು ಯಾವುದೇ ಸಿನಿಮಾವನ್ನ ನೋಡಲ್ಲ ಅಂತ ದರ್ಶನ್ ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಒಂದು ವೇಳೆ ದರ್ಶನ್ ಅವರ ಅಭಿಮಾನಿಗಳು ಈ ರೀತಿ ಏನಾದ್ರೂ ಮಾಡಿದ್ರೆ ಕನ್ನಡ ಸಿನಿಮಾಗಳಿಗೆ ತುಂಬಾ ದೊಡ್ಡ ಹೊಡೆತವೇ ಬೀಳುತ್ತೆ. ಯಾಕಂದ್ರೆ ಕಳೆದ ವರ್ಷ ಎಲೆಕ್ಷನ್ ಆಗಿ IPL ನಿಂದ ಆಡಿಯನ್ಸ್ಗಳು ಸಿನಿಮಾವನ್ನ ನೋಡೋದಕ್ಕೆ ಥಿಯೇಟರ್ಗಳಿಗೆ ಬರಲಿಲ್ಲ. ಇನ್ನು ಈ ವರ್ಷನೂ ಕೂಡ ಎಲೆಕ್ಷನ್ ಹಾಗೂ IPL ನ ಜೊತೆಗೆ T20 ವರ್ಲ್ಡ್ ಕಪ್ ಕೂಡ ನಡೀತಾ ಇದೆ. ಹೀಗಾಗಿ ಸಾಕಷ್ಟು ಸಿನಿಮಾಗಳ ರಿಲೀಸ್ ಡೇಟ್ ಕೂಡ ಪೋಸ್ಟ್ಪೋನ್ ಆಗ್ತಾ ಇದೆ. ಅದರಲ್ಲೂ ರಿಲೀಸ್ ಆದಂತಹ ಸಿನಿಮಾಗಳನ್ನ ನೋಡೋದಕ್ಕೆ ಆಡಿಯನ್ಸ್ಗಳು ಥಿಯೇಟರ್ಗಳಿಗೆ ಬರ್ತಾ ಇಲ್ಲ. ಇನ್ನು ಈಗ ದರ್ಶನ್ ಅವರ ಈ ವಿಚಾರದಿಂದ ಅವರ ಅಭಿಮಾನಿಗಳು ನಾವು ಯಾವ ಸಿನಿಮಾವನ್ನು ಕೂಡ ನೋಡೋದಿಲ್ಲ ಅಂದ್ರೆ ಇದರಿಂದ ಕನ್ನಡ ಸಿನಿಮಾಗಳಿಗೆ ತುಂಬಾ ದೊಡ್ಡ ಹೊಡೆತ ಬೀಳೋದಂತೂ ಪಕ್ಕಾ. ಇನ್ನು ದರ್ಶನ್ ಅವರು ಅರೆಸ್ಟ್ ಆದ ನಂತರ ಕನ್ನಡದ ಕೆಲವು ದೊಡ್ಡ ಸ್ಟಾರ್ಗಳ ಸಿನಿಮಾಗಳು ಕೂಡ ರಿಲೀಸ್ ಆದ್ವು. ಆದ್ರೆ ಎಷ್ಟೋ ಜನಕ್ಕೆ ಇವರ ಸಿನಿಮಾಗಳು ರಿಲೀಸ್ ಆಗಿದೆ ಅನ್ನೋ ಬಗ್ಗೆ ಸಣ್ಣ ಮಾಹಿತಿಯೂ ಕೂಡ ಇಲ್ಲ. ಯಾಕಂದ್ರೆ ಟಿವಿ ನ್ಯೂಸ್ ಚಾನೆಲ್ಗಳಲ್ಲಿ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಅವರ ಸುದ್ದಿಯೇ ಟ್ರೆಂಡಿಂಗ್ ನಲ್ಲಿದೆ. ಇದರ ಮಧ್ಯ ದರ್ಶನ್ ಅವರ ಫ್ಯಾನ್ಸ್ಗಳು ದರ್ಶನ್ ಅವರು ಹೊರಗಡೆ ಬರೋವರೆಗೂ ನಾವು ಬೇರೆ ಸಿನಿಮಾಗಳನ್ನ ನೋಡೋದಿಲ್ಲ ಅಂದ್ರೆ ಖಂಡಿತ ಇದು ಕನ್ನಡ ಸಿನಿಮಾ ಇಂಡಸ್ಟ್ರಿಗೇನೆ ದೊಡ್ಡ ಹೊಡೆತವೇ ಕೊಡುತ್ತೆ. ಇನ್ನು ಎರಡನೆಯದಾಗಿ ಕನ್ನಡದ ನಟಿಯರಿಗೆ ಅಂದ್ರೆ ಹೀರೋಯಿನ್ಗಳಿಗೆ ಹಾಗೂ ಹಿರಿಯ ಕಲಾವಿದರಿಗೆ ಕನ್ನಡ ಸಿನಿಮಾಗಳಲ್ಲೇ ಅವಕಾಶಗಳು ಕಡಿಮೆ ಆಗುತ್ತೆ. ಹೌದು ಫ್ರೆಂಡ್ಸ್, ದರ್ಶನ್ ಅವರು ತಮ್ಮ ಸಿನಿಮಾಗಳಲ್ಲಿ ಬೇರೆ ಭಾಷೆಯ ಕಲಾವಿದರುಗಳಿಗಿಂತ ಕನ್ನಡದ ಕಲಾವಿದರುಗಳಿಗೇನೆ ಹೆಚ್ಚಾಗಿ ಅವಕಾಶವನ್ನ ಕೊಡ್ತಾ ಇದ್ರು. ಸಿನಿಮಾದ ಹೀರೋಯಿನ್ ಸೇರಿದಂತೆ ಬೇರೆ ಬೇರೆ ಪಾತ್ರಗಳಿಗೆ, ಅದರಲ್ಲೂ ಹಿರಿಯ ಕಲಾವಿದರುಗಳಿಗೆ ದರ್ಶನ್ ಅವರ ಸಿನಿಮಾಗಳಲ್ಲಿ ಅವಕಾಶಗಳು ಸಿಗ್ತಾ ಇತ್ತು. ಇದನ್ನೆಲ್ಲ ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ಪ್ಯಾನ್ ಇಂಡಿಯಾ ಸಿನಿಮಾಗಳು ಶುರುವಾದ್ಮೇಲೆ ಸಿನಿಮಾದ ಹೀರೋ ಒಬ್ಬರನ್ನ ಬಿಟ್ಟು ಬೇರೆ ಎಲ್ಲರೂ ಕೂಡ ಬೇರೆ ಬೇರೆ ಭಾಷೆಯ ಕಲಾವಿದರೇ ಆಗಿರ್ತಾರೆ. ಕನ್ನಡದ ಕಲಾವಿದರುಗಳಿಗೆ ಅವಕಾಶಗಳು ಸಿಗ್ತಾ ಇರಲಿಲ್ಲ. ಇಂತಹ ಟೈಮ್ನಲ್ಲೂ ದರ್ಶನ್ ಅವರು ತಮ್ಮ ಸಿನಿಮಾಗಳಲ್ಲಿ ಕನ್ನಡದ ನಟ ನಟಿಯರಿಗೆ ಅವಕಾಶವನ್ನ ಕೊಡ್ತಾ ಇದ್ರು. ಹೀಗಾಗಿ ಇನ್ಮುಂದೆ ದರ್ಶನ್ ಅವರು ಸಿನಿಮಾ ಮಾಡದೇ ಇದ್ರೆ ಖಂಡಿತ ಕನ್ನಡದ ಸಾಕಷ್ಟು ಜನ ಕಲಾವಿದರುಗಳಿಗೆ ಅವಕಾಶಗಳು ಕಡಿಮೆಯಾಗುವ ಸಾಧ್ಯತೆ ಹೆಚ್ಚಾಗೇ ಇದೆ. ಇನ್ನು ಮೂರನೆಯದಾಗಿ ಥಿಯೇಟರ್ಗಳು. ಇದೇ ಇಲ್ಲಿ ಬಹಳ ಮುಖ್ಯವಾದದ್ದು. ಯಾಕಂದ್ರೆ ಕರ್ನಾಟಕದಲ್ಲಿ ಥಿಯೇಟರ್ಗಳ ಸಂಖ್ಯೆ ಬಹಳನೇ ಕಡಿಮೆ ಇದೆ. ಅದರಲ್ಲೂ ಕೂಡ ಸಾಕಷ್ಟು ಥಿಯೇಟರ್ಗಳು ಮುಚ್ಚಿ ಹೋಗ್ತಾ ಇವೆ. ಇಂತಹ ಟೈಮ್ನಲ್ಲಿ ಹೆಚ್ಚಾಗಿ ಆಡಿಯನ್ಸ್ಗಳು ಥಿಯೇಟರ್ಗಳಿಗೆ ಬರೋದೇ ದರ್ಶನ್ ಅವರ ಸಿನಿಮಾವನ್ನ ನೋಡೋದಕ್ಕೆ. ನೀವು ಈಗಾಗಲೇ ಥಿಯೇಟರ್ ಓನರ್ಗಳು ಮಾತನಾಡಿರುವಂತಹ ವಿಡಿಯೋಗಳನ್ನ ನೋಡೇ ಇರ್ತೀರಾ. ದರ್ಶನ್ ಅವರ ಸಿನಿಮಾ ಬಂದ್ರೇನೆ ನಮಗೆ ಲಾಭ ಆಗೋದು, ಆಡಿಯನ್ಸ್ಗಳು ಥಿಯೇಟರ್ಗಳಿಗೆ ಬರೋದು ಅಂತ ಸಾಕಷ್ಟು ಜನ ಥಿಯೇಟರ್ ಓನರ್ಗಳೇ ಮಾತನಾಡಿದ್ದಾರೆ. ಹೀಗಾಗಿ ಕರ್ನಾಟಕದಲ್ಲಿ ಥಿಯೇಟರ್ಗಳು ಉಳಿಬೇಕು ಅಂದ್ರೂ ದರ್ಶನ್ ಅವರ ಸಿನಿಮಾಗಳು ಬರಬೇಕಾಗುತ್ತೆ. ಇನ್ನು ನಾಲ್ಕನೆಯದಾಗಿ ಬೇರೆ ಭಾಷೆಯ ಸಿನಿಮಾಗಳಿಗೆ ಇದು ಸುವರ್ಣ ಅವಕಾಶ ಆಗುವ ಎಲ್ಲ ಸಾಧ್ಯತೆಗಳಿವೆ. ಹೌದು ಫ್ರೆಂಡ್ಸ್, ದರ್ಶನ್ ಅವರ ಮೇಲೆ ಆರೋಪ ಕೇಳಿ ಬಂದು ಅವರು ಜೈಲಿಗೆ ಹೋಗ್ತಾ ಇದ್ದ ಹಾಗೇನೆ ಸಾಕಷ್ಟು ಜನ ಸ್ಯಾಂಡಲ್ವುಡ್ ನಲ್ಲೇ ಇದ್ಕೊಂಡು ದರ್ಶನ್ ಅವರ ಸಹಾಯವನ್ನ ಪಡ್ಕೊಂಡು ಈಗ ತುಂಬಾನೇ ಖುಷಿಯಲ್ಲಿದ್ದಾರೆ. ಆದ್ರೆ ಇದರಿಂದ ಎಷ್ಟು ತೊಂದರೆ ಆಗುತ್ತೆ ಅನ್ನೋ ಬಗ್ಗೆ ಇವರು ಯಾರು ಕೂಡ ಯೋಚನೆ ಮಾಡಿಲ್ಲ ಅಂತ ಅನ್ಸುತ್ತೆ. ಮುಂದೊಂದು ದಿನ ಇವರ ಸಿನಿಮಾ ನೋಡೋಕ್ಕೂ ಆಡಿಯನ್ಸ್ಗಳು ಥಿಯೇಟರ್ಗೆ ಬರೋದಿಲ್ಲ ಅನ್ನೋ ಬಗ್ಗೆ ಇವರಿಗೆ ಯಾವುದೇ ಸುಳಿವು ಕೂಡ ಇಲ್ಲ. ಇದನ್ನ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ,
ಮೊದಲಿಂದನೂ ಕೂಡ ಕರ್ನಾಟಕದಲ್ಲಿ ಬೇರೆ ಭಾಷೆಯ ಸಿನಿಮಾಗಳು ರಿಲೀಸ್ ಆಗ್ತಾನೆ ಇವೆ. ಆದರೆ ಆಗೆಲ್ಲ ಕನ್ನಡದ ಸಿನಿಮಾಗಳಿಗೆ ಮೊದಲ ಪ್ರಾಮುಖ್ಯತೆ ಸಿಗ್ತಾ ಇತ್ತು. ನಂತರ ಬೇರೆ ಭಾಷೆಯ ಸಿನಿಮಾಗಳನ್ನ ನೋಡ್ತಾ ಇದ್ರು. ಕನ್ನಡದಲ್ಲಿ ಯಾವ ದೊಡ್ಡ ಸಿನಿಮಾವೂ ಕೂಡ ರಿಲೀಸ್ ಆಗಿಲ್ಲ ಅಂದಾಗ ಬೇರೆ ಭಾಷೆಯ ಸಿನಿಮಾಗಳನ್ನ ಇಲ್ಲಿ ರಿಲೀಸ್ ಮಾಡ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಅಂದ್ರೆ ಪ್ಯಾನ್ ಇಂಡಿಯಾ ಸಿನಿಮಾಗಳು ಬರುವುದಕ್ಕೆ ಶುರುವಾದ್ಮೇಲೆ ಕರ್ನಾಟಕದಲ್ಲಿ ಯಾವ ಸಿನಿಮಾ ಇದ್ರೂ ಕೂಡ ಬೇರೆ ಭಾಷೆಯ ಸಿನಿಮಾಗಳು ಇಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲೇ ರಿಲೀಸ್ ಆಗ್ತಾ ಇವೆ. ಹೌದು ಫ್ರೆಂಡ್ಸ್, ಈ ಪ್ಯಾನ್ ಇಂಡಿಯಾ ಟ್ರೆಂಡ್ ಶುರುವಾದ್ಮೇಲೆ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳಿಗೆ ಸ್ಥಳೀಯ ಸಿನಿಮಾಗಳಿಗೇನೆ ಬೆಲೆ ಇಲ್ಲ ಅನ್ನೋ ರೀತಿ ಆಗಿದೆ. ಕರ್ನಾಟಕದಲ್ಲಿ ಬೇರೆ ಭಾಷೆಯ ಸಿನಿಮಾಗಳಿಗೆ ಥಿಯೇಟರ್ಗಳು ಹೆಚ್ಚಾಗಿ ಸಿಗ್ತಾ ಇವೆ, ದೊಡ್ಡ ಮಟ್ಟದಲ್ಲಿ ಓಪನಿಂಗ್ ಅನ್ನ ಪಡೆದುಕೊಳ್ತಾ ಇವೆ, ಬಾಕ್ಸ್ ಆಫೀಸ್ ನಲ್ಲೂ ಕೂಡ ದಾಖಲೆ ಮಟ್ಟದ ಕಲೆಕ್ಷನ್ ಅನ್ನ ಮಾಡ್ತಾ ಇವೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ತಮಿಳಿನ ಲಿಯೋ ಹಾಗೂ ಕನ್ನಡದ ಗೋಸ್ಟ್ ಸಿನಿಮಾದ ಟೈಮ್ನಲ್ಲಿ ಏನೆಲ್ಲ ಆಯ್ತು ಅಂತ. ಕನ್ನಡದಲ್ಲಿ ಕನ್ನಡ ಸಿನಿಮಾಗೆ ಥಿಯೇಟರ್ಗಳು ಸಿಗ್ಲಿಲ್ಲ. ಇಂತಹ ಟೈಮ್ನಲ್ಲೂ ದರ್ಶನ್ ಅವರ ಸಿನಿಮಾಗಳು ತುಂಬಾ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗ್ತಾ ಇದ್ವು, ಒಳ್ಳೆಯ ಓಪನಿಂಗ್ ಅನ್ನ ಪಡೆದುಕೊಳ್ತಾ ಇದ್ವು. ತೆಲುಗಿನ ಪ್ರಶಾಂತ್ ನೀಲ್ ಅವರು ಹಾಗೂ ಪ್ರಭಾಸ್ ಅವರ ಕಾಂಬಿನೇಷನ್ ನ ಸಲಾರ್ ಸಿನಿಮಾ ಪ್ಯಾನ್ ಇಂಡಿಯಾ ರಿಲೀಸ್ ಆದಾಗ ಬಹುತೇಕ ಎಲ್ಲಾ ಸಿನಿಮಾಗಳ ರಿಲೀಸ್ ಡೇಟ್ ಅನ್ನ ಪೋಸ್ಟ್ಪೋನ್ ಮಾಡಿದ್ರು. ಆದ್ರೆ ದರ್ಶನ್ ಅವರು ತಮ್ಮ ಕಾಟೇರ ಸಿನಿಮಾವನ್ನ ಸಲಾರ್ ಸಿನಿಮಾದ ಮುಂದೆಯೇ ರಿಲೀಸ್ ಮಾಡಿದ್ರು. ಮೊದಮೊದಲು ಸಲಾರ್ ಸಿನಿಮಾದ ಮುಂದೆ ಕಾಟೇರ ಸೋಲುತ್ತೆ, ಹಾಗೆ ಹೀಗೆ ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳು ನಡೆದ್ವು. ಆದ್ರೆ ಸಿನಿಮಾ ರಿಲೀಸ್ ಆದ್ಮೇಲೆ ಏನೆಲ್ಲ ಆಯಿತು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ಸಲಾರ್ ಸಿನಿಮಾಗಿಂತ ಕಾಟೇರ ಸಿನಿಮಾವನ್ನ ನೋಡೋದಕ್ಕೆ ಆಡಿಯನ್ಸ್ಗಳು ಥಿಯೇಟರ್ಗಳಿಗೆ ಬಂದ್ರು. ಕಲೆಕ್ಷನ್ ವಿಚಾರದಲ್ಲೂ ಕಾಟೇರ ಸಿನಿಮಾ ಹೊಸ ದಾಖಲೆಯನ್ನೇ ಬರೀತು. ಹೀಗಾಗಿ ಇನ್ಮುಂದೆ ದರ್ಶನ್ ಅವರ ಸಿನಿಮಾಗಳು ಬರ್ಲಿಲ್ಲ ಅಂದ್ರೆ ಇದರ ಸಂಪೂರ್ಣ ಲಾಭವನ್ನ ಬೇರೆ ಭಾಷೆಯ ಸಿನಿಮಾಗಳು ಪಡೆದುಕೊಳ್ಳುತ್ತವೆ. ಇದರಿಂದ ಕನ್ನಡ ಸಿನಿಮಾಗಳಿಗೆ ಬಹಳ ದೊಡ್ಡ ಹೊಡೆತವೇ ಬೀಳುತ್ತೆ. ಒಂದು ಕಡೆ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ಗಳು ಸಿಗೋದಿಲ್ಲ, ಮತ್ತೊಂದು ಕಡೆ OTTಯಲ್ಲಿ ಕನ್ನಡ ಸಿನಿಮಾಗಳನ್ನ ತಗೊಳ್ತಾ ಇಲ್ಲ. ಹೀಗಾಗಿ ದರ್ಶನ್ ಅವರ ಸಿನಿಮಾ ಇಂಡಸ್ಟ್ರಿಗೆ ಬಹಳ ಮುಖ್ಯವಾಗುತ್ತೆ. ಇನ್ನು ನಿರ್ಮಾಪಕರು ಸಾಮಾನ್ಯವಾಗಿ ಬೇರೆ ಭಾಷೆಯಲ್ಲಿ ಸಿನಿಮಾದ ಕಥೆಯ ಮೇಲೆ ಬಿಗ್ ಬಜೆಟ್ ನ ಸಿನಿಮಾಗಳು ತಯಾರಾದ್ರೆ ಕರ್ನಾಟಕದಲ್ಲಿ ಸ್ಟಾರ್ಗಳ ಮೇಲೆ ಬಿಗ್ ಬಜೆಟ್ ನ ಸಿನಿಮಾಗಳು ತಯಾರಾಗುತ್ತವೆ. ಸದ್ಯಕ್ಕೆ ಸ್ಯಾಂಡಲ್ವುಡ್ ನಲ್ಲಿ ದರ್ಶನ್ ಅವರು, KGF ಬಳಿಕ ಯಶ್ ಅವರು, ಹಾಗೆ ಕಾಂತಾರ ಸಿನಿಮಾದ ಬಳಿಕ ರಿಷಬ್ ಶೆಟ್ಟಿ ಅವರಿಗೆ ಬಿಗ್ ಬಜೆಟ್ ನ ಸಿನಿಮಾವನ್ನ ಮಾಡಿದ್ರೆ ಹಣ ವಾಪಸ್ ಬರುತ್ತೆ ಅನ್ನೋ ನಂಬಿಕೆ ಇದೆ. ಇವರು ಇದನ್ನ ಈಗಾಗಲೇ ಪ್ರೂವ್ ಕೂಡ ಮಾಡ್ಕೊಂಡಿದ್ದಾರೆ. ಯಶ್ ಅವರು ಹಾಗೆ ರಿಷಬ್ ಶೆಟ್ಟಿ ಅವರು ಈಗಾಗಲೇ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ. ಇವರು ಇನ್ಮುಂದೆ ಆ ಲೆವೆಲ್ಗೆನೆ ಸಿನಿಮಾಗಳನ್ನ ಮಾಡಬೇಕು. ಅಂದ್ರೆ ಇವರ ಸಿನಿಮಾಗಳೆಲ್ಲ ಬಿಗ್ ಬಜೆಟ್ ನ ಸಿನಿಮಾಗಳೇ ಆಗಿರಬೇಕು. ಆದ್ರೆ ದರ್ಶನ್ ಅವರ ವಿಚಾರದಲ್ಲಿ ಸದ್ಯಕ್ಕಿರೋ ಮಾಹಿತಿಯ ಪ್ರಕಾರ ಈಗಾಗಲೇ 14 ಜನ ನಿರ್ಮಾಪಕರ ಜೊತೆ ಸಿನಿಮಾ ಮಾಡೋದಕ್ಕೆ ಒಪ್ಪಿಗೆ ಆಗಿದೆ, ಅಡ್ವಾನ್ಸ್ ಕೂಡ ಕೊಟ್ಟಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ಇದೆ. ಅದರಲ್ಲೂ ಕೆಲವು ಸಿನಿಮಾಗಳು ಈಗಾಗಲೇ ಅನೌನ್ಸ್ ಕೂಡ ಆಗಿದೆ. ಅಂದ್ರೆ ದರ್ಶನ್ ಅವರ ಆವರೇಜ್ ಸಿನಿಮಾ ಕೂಡ ಒಳ್ಳೆ ಕಲೆಕ್ಷನ್ ಮಾಡುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಹೀಗಾಗಿ ಇವರಿಗೆ ಸಿನಿಮಾ ಮಾಡಿದ್ರೆ ಯಾವುದೇ ಲಾಸ್ ಇಲ್ಲ ಅಂತ ಸಾಕಷ್ಟು ಜನ ನಿರ್ಮಾಪಕರು ದರ್ಶನ್ ಅವರ ಜೊತೆ ಸಿನಿಮಾ ಮಾಡೋದಕ್ಕೆ ತಯಾರಾಗಿದ್ರು. ಈಗ ದರ್ಶನ್ ಅವರು ಸಿನಿಮಾ ಮಾಡಲ್ಲ ಅಂದ್ರೆ ನಿರ್ಮಾಪಕರು ಮತ್ತೆ ಬೇರೆ ಹೀರೋ ಜೊತೆಗೆ ಸಿನಿಮಾ ಮಾಡಬೇಕಾ ಬೇಡವಾ ಅಂತ ಯೋಚನೆ ಮಾಡೋ ಪರಿಸ್ಥಿತಿ ಬರುತ್ತೆ ಅಂತಾನೆ ಹೇಳ್ಬೋದು. ಇನ್ನು ದರ್ಶನ್ ಅವರು ಹೊರ ಬಂದ ಬಳಿಕ ಸಿನಿಮಾ ಮಾಡೋದಕ್ಕೆ ಶುರು ಮಾಡಿದ್ರೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ನೋಡೋದಾದ್ರೆ ಇವೆಲ್ಲವೂ ಕೂಡ ಉಲ್ಟಾ ಆಗುತ್ತೆ. ಅಂದ್ರೆ ನಿರ್ಮಾಪಕರು ಧೈರ್ಯವಾಗಿ ಸಿನಿಮಾವನ್ನ ಮಾಡಬಹುದು, ಕನ್ನಡದ ಕಲಾವಿದರಿಗೆ ಅವಕಾಶಗಳು ಸಿಗುತ್ತೆ, ಥಿಯೇಟರ್ಗಳು ಉಳಿತವೆ, ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳಿಗೆ ಮೊದಲ ಪ್ರಾಮುಖ್ಯತೆ ಸಿಗುತ್ತೆ. ಇದರ ಜೊತೆಗೆ ಬಹಳ ಮುಖ್ಯವಾಗಿ ದರ್ಶನ್ ಅವರು ಬೇರೆ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತಾರೆ. ಇದರಿಂದ ಅವರ ಅಭಿಮಾನಿಗಳು ಕೂಡ ಬೇರೆ ಹೀರೋಗಳ ಸಿನಿಮಾಗಳನ್ನ ಥಿಯೇಟರ್ಗಳಿಗೆ ಬಂದು ನೋಡ್ತಾರೆ. ಸದ್ಯಕ್ಕಿರೋ ಮಾಹಿತಿಯ ಪ್ರಕಾರ ದರ್ಶನ್ ಅವರು ಮತ್ತೆ ಸಿನಿಮಾ ಮಾಡೋದಂತೂ ಪಕ್ಕಾ. ಹೀಗಾಗಿನೇ ಅಭಿಮಾನಿಗಳು ಡೆವಿಲ್ ಸಿನಿಮಾಗಾಗಿ ವೇಟ್ ಮಾಡ್ತಾ ಇದ್ದಾರೆ. ಸಾರಥಿ ಸಿನಿಮಾದ ರೀತಿಯಲ್ಲಿ ಡೆವಿಲ್ ಸಿನಿಮಾವು ದರ್ಶನ್ ಅವರ ಸಿನಿಮಾ ಕೆರಿಯರ್ನಲ್ಲಿ ಮಹತ್ವದ ಪಾತ್ರ ವಹಿಸುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕು. ಯಾಕಂದ್ರೆ ಸಾರಥಿ ಸಿನಿಮಾದ ಟೈಮ್ನಲ್ಲೂ ದರ್ಶನ್ ಅವರು ಜೈಲಿಗೆ ಹೋಗಿದ್ರು, ಅಲ್ಲೂ ಕೂಡ ಇದೇ ರೀತಿನೇ ಹೇಳಿದ್ರು, ಇಲ್ಲಿಗೆ ದರ್ಶನ್ ಅವರ ಸಿನಿಮಾ ಜೀವನ ಅಂತ್ಯ ಅಂತ. ಆದ್ರೆ ಅವರ ಅಭಿಮಾನಿಗಳು ಸಾರಥಿ ಸಿನಿಮಾವನ್ನ ಬೇರೆ ಲೆವೆಲ್ಗೆ ತಗೊಂಡು ಹೋದ್ರು. ನಂತರ ಬಂದಂತಹ ಸಂಗೊಳ್ಳಿ ರಾಯಣ್ಣ ಸಿನಿಮಾ ಕನ್ನಡ ಸಿನಿರಂಗದಲ್ಲೇ ಹೊಸ ಇತಿಹಾಸವನ್ನ ಬರಿತು. ಹೀಗಾಗಿ ಅಭಿಮಾನಿಗಳು ಡೆವಿಲ್ ಸಿನಿಮಾಗಾಗಿ ಹಾಗೂ ಪ್ರೇಮ್ ಅವರ ಕಾಂಬಿನೇಷನ್ ನ ಸಿನಿಮಾಗಾಗಿ ವೇಟ್ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.